My dear students, so morning ನಾವು ಏನ್ 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ. 2014 ಅಂಡ್ 2016-19 ಆಗಿದೆ. ಈಗ ಒನ್ ಮೋರ್ 2014 ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣ. ಸೊ ದ ಇಯರ್ ಈಸ್ 2018 ಕ್ವಶನ್ ಪೇಪರ್ ಫಾರ್ 14 marks. From the following balance sheet of Gauri Company Limited, prepare statement of changes in working capital and fund flow statement. My dears, clear ಆಗಿ ನೋಡ್ಕೊಳ್ಳಿ. ಶೇರ್ ಕ್ಯಾಪಿಟಲ್ 4 lakhs 5 lakhs 4 lakhs 5 lakhs ಅಡ್ಜಸ್ಟ್ಮೆಂಟ್ಸ್ ಏನು ಗೊತ್ತಿಲ್ಲದಾಗ ಏನ್ ಟ್ರೀಟ್ ಮಾಡಬಹುದು ಅಂದ್ರೆ ಇದನ್ನ 4 lakh 5 lakh ಇದೆ ಅಂದ್ರೆ 1 lakh ಇಶ್ಯೂ ಆಗಿರುತ್ತೆ. ಸೋರ್ಸಸ್ ಆಫ್ ಫಂಡ್ ಅಲ್ಲಿ ತಗೋಬಹುದು. ಜನರಲ್ ರಿಸರ್ವ್ 80,000 1,40,000 80,000 1,40,000 60,000 ಇನ್ಕ್ರೀಸ್ ಆಗಿದೆ. ಜನರಲ್ ಟ್ರೀಟ್ಮೆಂಟ್ ಏನು ಅಂದ್ರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 60,000 ಅಂತ ತಗೋಬಹುದು. Profit and loss account opening balance and closing balance we are taken into consideration while preparing funds from operations. Then bank loan, already they are stated that long term ಅಂತ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ ಆಗೋಲ್ಲ ಇದು. ಲಾಂಗ್ ಟರ್ಮ್ 3,20,000 ಇದೆ, 80,000 ಇದೆ. ಮೈ ಡಿಯರ್ ಜ್ಞಾಪಿಸ್ಕೊಳ್ಳಿ, 3,20,000 rupees ಓಪನಿಂಗ್ ಬ್ಯಾಲೆನ್ಸ್ ಇದ್ದು 80,000 rupees ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅಂದ್ರೆ ರೀಪೇಮೆಂಟ್ ಮಾಡಿರ್ತೀವಿ. ಇನ್ನೇನ್ ಬ್ಯಾಂಕ್ ಲೋನ್ ಅದಷ್ಟೇ ಕಡಿಮೆ ಆಗಲ್ವಲ್ಲ, ಕಡಿಮೆ ಆಗೋಕ್ ಚಾನ್ಸ್ ಇಲ್ಲ. 3,20,000 ಬ್ಯಾಂಕ್ ಇಂದ ಲೋನ್ ತಂದಿದ್ವಿ, ಈಗ 80,000 ಇದೆ ಅಂದ್ರೆ ಡಿಫರೆನ್ಸ್ ಅಮೌಂಟ್ ನ ರೀಪೇ ಮಾಡಿರ್ತೀವಿ. ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಲ್ಲಿ ಬರುತ್ತೆ. ಕ್ರೆಡಿಟಾರ್ಸ್ ಕರೆಂಟ್ ಅಸೆಟ್ಸ್, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಕರೆಂಟ್ ಅಸೆಟ್ಸ್ ಟ್ರೀಟ್ ಮಾಡಬಹುದು, ಇಲ್ಲ ಅಡ್ಜಸ್ಟ್ಮೆಂಟ್ ಇದ್ರೆ ಸೊ ಅದಕ್ಕೆ ಅಕೌಂಟ್ ಮಾಡ್ಕೋಬಹುದು. ಕ್ರೆಡಿಟಾರ್ಸ್ ಒಂದಿದೆ. ದೆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 4 lakh 4,80,000 ಅಕೌಂಟ್ ಮಾಡಬೇಕಾಗುತ್ತೆ. 80,000 ಇನ್ಕ್ರೀಸ್ ಆಗಿದೆ, ಇಸ್ ನಥಿಂಗ್ ಬಟ್ ಪರ್ಚೇಸ್ ಅಂತ ಕರಿಬೇಕು, ಇಲ್ಲ ಅಕೌಂಟ್ ಮಾಡಿದ್ರೆ ಏನೊಂದು ಗೊತ್ತಾಗುತ್ತೆ. ಮೆಷಿನರಿ 3,60,000 2,60,000 ಕಡಿಮೆ ಆಗಿದೆ. ಕಾಮನ್ ಆಗಿ ಏನಂತ ಕರಿತೀವಿ, ಸೇಲ್ ಆಗಿದೆ ಅನ್ಕೋತೀವಿ, ಬಟ್ ಅಕೌಂಟ್ ಮಾಡಿದ್ರೆ ಕ್ಲಾರಿಟಿ ಸಿಗುತ್ತೆ. ಸ್ಟಾಕ್ ಕರೆಂಟ್ ಅಸೆಟ್, ಡೆಟಾರ್ಸ್ ಕರೆಂಟ್ ಅಸೆಟ್, ಬ್ಯಾಂಕ್ ಕರೆಂಟ್ ಅಸೆಟ್. Again adjustments, come to the adjustments. During the year 31st March 2018 dividend of rupees 84,000 was paid. Dividend paid ಅಷ್ಟೇ, dividend paid ಅರ್ಥ ಆಗ್ತಿದ್ಯಾ? ಸೊ dividend paid ನ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಮಾಡಬೇಕಾದ್ರೆ ಹ್ಯಾಡ್ ಮಾಡ್ಕೊಳ್ತೀವಿ. ಅಗೇನ್ ಬ್ಯಾಲೆನ್ಸ್ ಶೀಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಲ್ಲಿ ತಗೋತೀವಿ. ಈ ತರದೊಂದು ಪ್ರಾಬ್ಲಮ್ ಮಾಡಿಸಿದೀನಿ ಮೈ ಡಿಯರ್ಸ್. Assets of another company were purchased for consideration of rupees 1 lakh. ಅಲ್ಲಿ ಐ ಥಿಂಕ್ 60,000 ಇತ್ತು, ಇದ್ರಲ್ಲಿ 1 lakh ಇದೆ. In the issue of shares, assets includes land and building 50,000, stock 50,000. ನೋಡಿ ಇಲ್ಲಿ ಶೇರ್ ಕ್ಯಾಪಿಟಲ್ 1 lakh ಎಕ್ಸೆಸ್ ಆಗಿದೆ, ನಾನು ಹೇಳಿದೆ 4 lakh 5 lakh. ಆ 1 lakhಗೆ ಇಲ್ಲಿ ಏನ್ ಮಾಡಿದ್ದಾರೆ, ಅಸೆಟ್ಸ್ ನ ಕ್ಯಾರಿ ಮಾಡಿದ್ದಾರೆ. ಒಂದು ಬಿಲ್ಡಿಂಗ್ 50,000 rupees, ಸ್ಟಾಕ್ 50,000 rupees. Income tax paid during the year 70,000, provision for tax account ಮಾಡ್ಕೊಳ್ಳೋಣ, and application of funds ಬರುತ್ತೆ. Depreciation return off of machinery 24,000, land and building 45,000. So depreciation ನ ಅಸೆಟ್ ಅಕೌಂಟ್ ಮಾಡಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಸಿಗುತ್ತೆ. This is the problem. So now we are going to solution ಹೋದ್ರೆ ಏನು ಸಾಲ್ವ್ ಮಾಡ್ಬೇಕು? ಫಸ್ಟ್ ಲೆಡ್ಜರ್ ಅಕೌಂಟ್ಸ್ ನ ಸಾಲ್ವ್ ಮಾಡ್ಕೊಳ್ಳೋಣ. Under that, the first ledger account, provision for tax account. ನೋಡ್ಕೊಳ್ಳಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ 60,000 rupees ಇದೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 60,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 80,000 rupees ಇದೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ 60,000, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೊಂಡಿದ್ದೀನಿ. ಕ್ಲೋಸಿಂಗ್ ಬ್ಯಾಲೆನ್ಸ್ 80,000, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೈಡ್ ಡ್ಯೂರಿಂಗ್ ದ ಇಯರ್ ಅಂತ 70,000 ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೈಡ್ ಡ್ಯೂರಿಂಗ್ ದ ಇಯರ್ 70,000 rupees ಇದೆ. 70,000 rupees ಇದೆ. ಸೊ ಅಗೇನ್ ಆ 70,000 rupees ನಲ್ಲಿ ತಗೊಂಡಿದ್ದೀನಿ. ಅಗೇನ್ ಬ್ಯಾಲೆನ್ಸ್ ಮಾಡಿದ್ರೆ 70,000 80,000 1,50,000 ಬರುತ್ತೆ. ದ ಬ್ಯಾಲೆನ್ಸಿಂಗ್ ಫಿಗರ್ 90,000. ನಾವೆಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ?
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ 90,000 ಅಂತ ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಆರ್ while calculating the funds from operations ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಟ್ರಾನ್ಸ್ಫರ್ ಮಾಡ್ಕೋಬೇಕು. ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್, ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಮೈ ಡಿಯರ್ಸ್, ದೇರ್ ಈಸ್ ಎ ಅಡ್ಜಸ್ಟ್ಮೆಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಅಸೆಟ್ಸ್ ಪರ್ಚೇಸ್ ಆಗಿದೆ, ಯಾವ್ಯಾವುದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಸ್ಟಾಕ್, ಅದು ಬಿಟ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಶೇರ್ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಶೇರ್ ಕ್ಯಾಪಿಟಲ್ 4 lakhs ಇದೆ ಫಸ್ಟ್ ಇಯರ್ದು, ಸೆಕೆಂಡ್ ಇಯರ್ದು 5 lakhs ಇದೆ. ಓಪನಿಂಗ್ ಬ್ಯಾಲೆನ್ಸ್ ನ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಕನ್ಸಿಡರ್ ಮಾಡಿದೀನಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಕನ್ಸಿಡರ್ ಮಾಡಿದೀನಿ. ಜೊತೆಗೆ ಅಸೆಟ್ಸ್ ಪರ್ಚೇಸ್ ಆಗಿದೆ ಬೈ ಇಶ್ಯೂ ಆಫ್ ಶೇರ್ಸ್. ಅಸೆಟ್ಸ್ ಪರ್ಚೇಸ್ ಆಗಿದೆ ಬೈ ಇಶ್ಯೂ ಆಫ್ ಶೇರ್ಸ್. ಯಾವ್ಯಾವ ಅಸೆಟ್ಸ್? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 50,000, ಸ್ಟಾಕ್ 50,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 50,000, ಸ್ಟಾಕ್ 50,000 ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಸೊ ಮೈ ಡಿಯರ್ಸ್, ಇಟ್ಸ್ ಟ್ಯಾಲಿ ಫಾರ್ 5 lakhs. ಇಟ್ಸ್ ಟ್ಯಾಲಿ ಫಾರ್ 5 lakhs. 5 lakhs ಗೆ ಟ್ಯಾಲಿ ಆಗುತ್ತೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಶೇರ್ ಕ್ಯಾಪಿಟಲ್, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ share capital. In addition that there is a adjustment regarding purchase of land and building and stock by issue of share capital, that is 50,000 each. So that's why it's tally for 5 lakhs. Again, machinery account. So as per the problem, machinery asset ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಇರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಇರುತ್ತೆ. ಈಗ ಪ್ರಾಬ್ಲಮ್ ಅಲ್ಲಿ ಮೆಷಿನರಿ ಅಕೌಂಟ್ ಎಷ್ಟಿದೆ? 3,60,000 ಓಪನಿಂಗ್ ಬ್ಯಾಲೆನ್ಸ್, 2,60,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. 3,60,000 ಓಪನಿಂಗ್ ಬ್ಯಾಲೆನ್ಸ್ ತಗೊಂಡಿದ್ದೀನಿ, 2,60,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ ತಗೊಂಡಿದ್ದೀನಿ. ಇದರ ಜೊತೆಗೆ ಅಡ್ಜಸ್ಟ್ಮೆಂಟ್ ಇದೆ. ಡಿಪ್ರಿಸಿಯೇಷನ್ ಪ್ರೊವೈಡೆಡ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ 24,000 ಅಂತಿದೆ. ಡಿಪ್ರಿಸಿಯೇಷನ್ ಪ್ರೊವೈಡೆಡ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ 24,000 ಅಂತ ಇದೆ. ಎಲ್ಲಿದೆ? ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಮೆಷಿನರಿ 24,000 ಅಷ್ಟೇ ಇನ್ಫಾರ್ಮೇಶನ್ ಇರ್ತಕ್ಕಂಥದ್ದು. ಸೊ ಅಷ್ಟು ಎಂಟ್ರಿ ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್, ಸೊ ಡೆಬಿಟ್ ಸೈಡ್ ಹೈಯರ್ ಇದೆ 3,60,000, ಟ್ರಾನ್ಸ್ಫರ್ ಟು ಕ್ರೆಡಿಟ್ ಸೈಡ್ 3,60,000. 3,60,000 2,60,000 ಪ್ಲಸ್ 24 ಲೆಸ್ ಮಾಡ್ಕೊಂಡ್ರೆ 76,000 rupees ಬ್ಯಾಲೆನ್ಸ್ ಸಿಗುತ್ತೆ. 76,000 rupees ಬ್ಯಾಲೆನ್ಸಿಂಗ್ ಸಿಗುತ್ತೆ. ದಟ್ ವಿ ಟ್ರೀಟೆಡ್ ಆಸ್ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಸೇಲ್ಸ್ ಅಂತ ಅನ್ಕೋತೀವಿ. ಬೈ ಕ್ಯಾಶ್, ಯಾಕಂದ್ರೆ ಡಿಪ್ರಿಸಿಯೇಷನ್ ಆರ್ ಸೇಲ್ಸ್ ಟ್ರೀಟ್ ಮಾಡಬೇಕು. ಆಲ್ರೆಡಿ ಡಿಪ್ರಿಸಿಯೇಷನ್ ಇರೋದ್ರಿಂದ ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೋರ್ಸಸ್ ಆಫ್ ಫಂಡ್ಸ್ ಅಲ್ಲಿ ತಗೋತೀವಿ ಮೈ ಡಿಯರ್ಸ್. ಸೋರ್ಸಸ್ ಆಫ್ ಫಂಡ್ಸ್ ಅಲ್ಲೇ ಕನ್ಸಿಡರ್ ಮಾಡ್ತೀವಿ. ಅಗೇನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅಕೌಂಟ್ ಸೇಮ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 4 lakh, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 4,80,000, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ. ಡಿಪ್ರಿಸಿಯೇಷನ್ ಪ್ರೊವೈಡೆಡ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 45,000. ಈ ಮೂರು ಎಂಟ್ರಿ ಮಾಡಿದೀನಿ. ಇನ್ಸ್ಟಾಟ್ ಇದರ ಜೊತೆಗೆ ನೋಡಿ, ಇದು ಓಪನಿಂಗ್ ಬ್ಯಾಲೆನ್ಸ್, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಬಿಟ್ರೆ ಅಡ್ಜಸ್ಟ್ಮೆಂಟ್ಸ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಸ್ ಎರಡಿದೆ. ಯಾವ್ಯಾವ್ದಿದೆ? ಒಂದು ಇಲ್ಲಿದೆ ನೋಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 45,000 ಡಿಪ್ರಿಸಿಯೇಷನ್ ಒಂದಿದೆ. ಅಸೆಟ್ಸ್ ಆಫ್ ಅನದರ್ ಕಂಪನಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 50,000 ಇದೆ. ಇವೆರಡು ಅಡ್ಜಸ್ಟ್ಮೆಂಟ್ಸ್, ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಜೊತೆಗೆ ಇವೆರಡು ಅಡ್ಜಸ್ಟ್ಮೆಂಟ್ ಕೊಟ್ಕೊಂಡ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಮುಗಿಯುತ್ತೆ. ಓಪನಿಂಗ್ ಬ್ಯಾಲೆನ್ಸ್ 4 lakhs, ಕ್ಲೋಸಿಂಗ್ ಬ್ಯಾಲೆನ್ಸ್ 4,80,000, ಡಿಪ್ರಿಸಿಯೇಷನ್ 45,000 ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು. ಅನದರ್ ಕಂಪನಿ ಅಸೆಟ್ಸ್ ಪರ್ಚೇಸ್ 50,000. ನೌ ಇಟ್ಸ್ ಟೈಮ್ ಟು ಮೇಕ್ ದ ಬ್ಯಾಲೆನ್ಸಸ್. ಇದು ಈಗ ಬ್ಯಾಲೆನ್ಸ್ ಮಾಡಬೇಕು. ಯಾವ ಸೈಡ್ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 45,000, 4,80,000, 5,25,000 rupees ಬರುತ್ತೆ. ಟ್ರಾನ್ಸ್ಫರ್ ಟು ಲೆಸರ್ ಸೈಡ್, ದ ಬ್ಯಾಲೆನ್ಸಿಂಗ್ ಫಿಗರ್ 75,000 we are treated as two cash or bank account, right? ಏನಂತ ಕರಿತೀವಿ? ಪರ್ಚೇಸಸ್ ಅಂತ ಕರಿತೀವಿ. ಎಲ್ಲಿ ಬರುತ್ತೆ? ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಅಲ್ಲಿ ಬರುತ್ತೆ. ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಅಲ್ಲಿ. ಸೊ ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 75,000 ಅಂತ ತಗೋಬೇಕು. ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಹೋಗ್ತಿದ್ದೀನಿ. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ಯಾರೋ ಇಬ್ರು ವೇಟ್ ಮಾಡ್ತಿದ್ದಾರೆ. All right, schedule of changes in working capital. So while preparing the working capital, schedule of changes in working capital, we are taking into consideration
current assets and current liabilities. Current assets and current liabilities. My dears, ಈ ಪ್ರಾಬ್ಲಮ್ ಅಲ್ಲಿ ಇರ್ತಕ್ಕಂಥದ್ದು current assets only 3. One is stock, second one is sundry debtors, third one is bank. Stock, sundry debtors, bank. So stock opening balance 2 lakh ಇದೆ, 2,52,000 ಇದೆ. 2 lakhs, 2,52,000, 52,000 increase ಆಗುತ್ತೆ. Increase ಕಾಲಮ್ ಅಲ್ಲಿ ಬರ್ದಿದ್ದೀನಿ. Sundry debtors 1,60,000 rupees, 1,28,000 rupees, 1,60,000, 1,28,000. So decrease ಆಗಿದೆ. How much decrease? 32,000 decrease ಆಗಿದೆ. Decrease ಕಾಲಮ್ ತಗೊಂಡಿದ್ದೀನಿ. Bank 1,04,000, 18,000, 1,04,000, 18,000, 86,000 rupees decrease ಆಗಿದೆ. Decrease ಕಾಲಮ್ ತಗೊಂಡಿದ್ದೀನಿ. So it leads to total current assets of 2017 4,64,000, total current assets of 2018 3,98,000. Then current liabilities. We have only one current liabilities under this problem, that is creditors 3 lakh and 2,60,000. 3 lakhs and 2,60,000. Comparatively 40,000 decrease ಆಗಿದೆ. Decrease ಆಗಿದೆ ಅಂದ್ರೆ ನಾವು increase ಕಾಲಮ್ ಅಲ್ಲಿ ತಗೊಳ್ತೀವಿ because of vice versa statement. Because of vice versa. ಏನು ನಾವು ಕರೆಂಟ್ ಅಸೆಟ್ಸ್ ಗೆ ಟ್ರೀಟ್ ಮಾಡ್ತೀವಿ ಅದರ ವೈಸ್ ವರ್ಸಾ ಟ್ರೀಟ್ಮೆಂಟ್ ನ ಕರೆಂಟ್ ಲಯಬಿಲಿಟೀಸ್ ಮಾಡ್ತೀವಿ. ಸೊ 40,000 ಇನ್ಕ್ರೀಸ್ ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಕಾಲಮ್ ತಗೊಂಡಿದ್ದೀವಿ. ಸೊ ಟೋಟಲ್ ಕರೆಂಟ್ ಲಯಬಿಲಿಟೀಸ್ 3 lakh 2,60,000. ಈಗ ವರ್ಕಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಬೇಕು. 4,64,000 ಅಲ್ಲಿ 3 lakh ಲೆಸ್ ಮಾಡ್ಕೊಂಡ್ರೆ 1,64,000 ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. 1,64,000 ಫಾರ್ ಫಸ್ಟ್ ಇಯರ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಅಗೇನ್ 3,98,000 ಅಲ್ಲಿ 2,60,000 ಲೆಸ್ ಮಾಡ್ಕೊಂಡ್ರೆ 1,38,000 ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. 1,38,000 ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ ನಿಮಗೆ. ಸೊ ದೆನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ net increase or decrease. Net increase or decrease in working capital. My dear, last problem ಇದ್ದಂಗೆ ಇದೆ ನೋಡಿ. ಇದು ಫಸ್ಟ್ ಕಾಲಮ್ ಜಾಸ್ತಿ ಇದೆ, ಸೆಕೆಂಡ್ ಕಾಲಮ್ ಕಡಿಮೆ ಇದೆ. ಹಾಗಾದ್ರೆ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಸುದರ್ಶನ್ ಡೌಟ್ ಕ್ಲಾರಿಫೈ ಮಾಡ್ಕೋಪ. ಫಸ್ಟ್ ಕಾಲಮ್ ಅಲ್ಲಿ 1,64,000 ಇದೆ, ಸೆಕೆಂಡ್ ಕಾಲಮ್ ಅಲ್ಲಿ 1,38,000 ಇದೆ. ಇಸ್ ನಥಿಂಗ್ ಬಟ್ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಕಂಪೇರ್ ಮಾಡಿದ್ರೆ ಡಿಕ್ರೀಸ್ ಆಗಿದೆ. ಹಾಗಾಗಿ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಹೌ ಮಚ್? 26,000. 26,000 rupees. 26,000 rupees ಇರುತ್ತೆ. ಸೊ ಡಿಕ್ರೀಸ್ ಆಗಿರುತ್ತೆ. ಸೊ 26,000 rupees ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಡಿಕ್ರೀಸ್ ಆದ್ರೆ ಯಾವ್ದ್ರಲ್ಲಿ ಬರುತ್ತೆ? ಸೋರ್ಸಸ್ ಆಫ್ ಫಂಡ್ಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ಸೋರ್ಸಸ್ ಆಫ್ ಫಂಡ್ಸ್ ಅಲ್ಲಿ ಬರುತ್ತೆ. ದೆನ್ ಫಂಡ್ಸ್ ಫ್ರಮ್ ಆಪರೇಷನ್ಸ್. ಸ್ಟೇಟ್ಮೆಂಟ್ ಶೋಯಿಂಗ್ ಫಂಡ್ಸ್ ಫ್ರಮ್ ಆಪರೇಷನ್ಸ್. ನೆಕ್ಸ್ಟ್ ನಾವೇನ್ ಮಾಡ್ಬೋದು? ಫಂಡ್ಸ್ ಫ್ರಮ್ ಆಪರೇಷನ್ಸ್ಗೆ ಫಂಡ್ಸ್ ಫ್ರಮ್ ಆಪರೇಷನ್ಸ್ ನ ಕ್ಯಾಲ್ಕುಲೇಷನ್ಸ್ ನ ಮಾಡಬಹುದು. right. Listen here. So first, closing balance of profit and loss account. Closing balance of profit and loss account. As per the old balance sheet, there is a 78,000. ಒಂದ್ಸಲಿ ಕನ್ಫರ್ಮ್ ಮಾಡ್ಕೋಬೇಡ. 78,000, 62,000 ಏನೋ ಇದೆ, ಕನ್ಫರ್ಮ್ ಮಾಡ್ಕೋಬೇಡ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲಿದೆ ನೋಡಿ. 64,000 ಓಪನಿಂಗ್ ಬ್ಯಾಲೆನ್ಸ್, 78,000 ಕ್ಲೋಸಿಂಗ್ ಬ್ಯಾಲೆನ್ಸ್. ಕನ್ಫರ್ಮ್ ಕರೆಕ್ಟ್ ಇದೆ. So 78,000 opening balance of profit and loss, closing balance of profit and loss account taking as a base. Had non-cash items debited in profit and loss account. Under that, provision for tax. Provision for tax. My dear student, provision for tax account alli balancing figure bandirutte. Idu balancing, idu adjustment alli iro amount alla. Mind it. This is not adjustment amount. It's given in the account itself as a balancing figure in the provision for tax account. Then transfer to general reserve. General reserve alli irutakanta difference. Then dividend paid adjustment alli irutte 84,000. Depreciation on machinery, depreciation illi irutte, adjustment alli kottidare. Then depreciation on land and building, adjustment alli kottidare. So transfer to general reserve. First year general reserve, second year general reserve difference 60,000 irutte. Dividend paid adjustment alli kottirtare.
wait a minute, voice break, right? So dividend ನೋಡ್ಕೊಳ್ಳಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ 90,000 ಇರುತ್ತೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಜನರಲ್ ರಿಸರ್ವ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಜನರಲ್ ರಿಸರ್ವ್ ಡಿಫರೆನ್ಸ್ ನ 60,000 ಟ್ರಾನ್ಸ್ಫರ್ ಅಂತ ಕರಿತೀವಿ. Dividend paid in the adjustment itself 84,000. Depreciation on machinery 24,000 in the adjustment itself. Depreciation on land and building in the adjustment itself 45,000. So then the total of the items which are debited to profit and loss account, that is 3,03,000. 3,03,000. So 78,000 plus 3,03,000 leads to 3,81,000. 3,81,000. My dear students, once again here also there is no incomes. E problem, last problem tara e problem allu yavude incomes illa. That's why less opening balance of profit and loss account 64,000. The balance 3,17,000. The balance 3,17,000 rupees. That is called operating profits or funds from operations. Funds from operations. After that we have fund flow statement. Already we know that fund flow statement having two parts, sources of funds and application of funds. Sources of funds ಅಲ್ಲಿ ಯಾವುದು ಬರುತ್ತೆ? ಇಶ್ಯೂ ಆಫ್ ಶೇರ್ಸ್ ಅಂತಿದೆ. ಮೈ ಡಿಯರ್ಸ್ ಜ್ಞಾಪಕ ಇಟ್ಕೊಳ್ಳಿ, ಇಶ್ಯೂ ಆಫ್ ಶೇರ್ಸ್ ಅಲ್ಲಿ 1 lakh rupees ಎಕ್ಸಸ್ ಇತ್ತು. 1 lakh rupees ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ನಾವು 50,000 ತಗೊಂಡ್ವಿ. ರಿಮೈನಿಂಗ್ ಬ್ಯಾಲೆನ್ಸ್ ಸ್ಟಾಕ್ ಅಂತ ತಗೊಂಡ್ವಿ. ಅದೆಲ್ಲೂ ಇನ್ನೂ ಎಂಟರ್ ಆಗಿಲ್ಲ, ಅದನ್ನ ಇಲ್ಲಿ ತಗೋತಾ ಇದ್ದೀನಿ. ಇಸ್ ನಥಿಂಗ್ ಬಟ್ ಸ್ಟಾಕ್. ಈ ತರದ್ದು ಒಂದು ಪ್ರಾಬ್ಲಮ್ ಮಾಡಿಸಿದೀನಿ, ನೋಡ್ಕೊಳ್ಳಿ. ನಥಿಂಗ್ ಬಟ್ ಸ್ಟಾಕ್. ಸ್ಟಾಕ್ ಅಂತ 50,000 ಇಶ್ಯೂ ಆಫ್ ಶೇರ್ಸ್. ಸೇಲ್ ಆಫ್, ವೇಟ್ ಎ ಮಿನಿಟ್, ಸೇಲ್ ಆಫ್ ಮೆಷಿನರಿ, ಮೆಷಿನರಿ ಅಕೌಂಟ್ ಅಲ್ಲಿ ಇರುತ್ತೆ ಬ್ಯಾಲೆನ್ಸಿಂಗ್ ಫಿಗರ್ 76,000. ಸೇಲ್ ಆಫ್ ಮೆಷಿನರಿ ಕ್ರೆಡಿಟ್ ಸೈಡ್ ಇರುತ್ತೆ ಮೈ ಡಿಯರ್ಸ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ಇರುತ್ತೆ ಬಿಕಾಸ್ ಸೇಲ್. ದೆನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 26,000. ಹಿಯರ್ ಫಂಡ್ಸ್ ಫ್ರಮ್ ಆಪರೇಷನ್ಸ್ 3,17,000. funds from operations 3,17,000 rupees. So that's it. Sources of funds. Once again source explain ಮಾಡ್ತೀನಿ. Issue of stock, sorry, issue of shares. ನೋಡಿ, share capital 1 lakh rupee difference ಬರುತ್ತೆ. ಆ 1 lakh rupees ಅಲ್ಲಿ 50,000 rupees land and building, again 50,000 rupees stock. ಆ ಸ್ಟಾಕ್ ನೀವು ತಗೊಂಡಿದ್ದೀನಿ. ಸೇಲ್ ಆಫ್ ಮೆಷಿನರಿ ಅಕೌಂಟ್ ಅಲ್ಲಿ ಇರುತ್ತೆ. Decrease in working capital 26,000. Funds from operations 3,17,000. Again application of funds. Purchase of land and building. Land and building account ಹೋದ್ರೆ ನಿಮಗೆ purchases ಇರುತ್ತೆ, ಡೆಬಿಟ್ ಸೈಡ್ ಇರುತ್ತೆ 75,000. Repayment of loan. My dear, ಪ್ರಾಬ್ಲಮ್ ಓದಬೇಕಾದ್ರೆ ನಿಮ್ಗೆ ಹೇಳಿದೆ ರೀಪೇಮೆಂಟ್ ಆಫ್ ಲೋನ್ ಅಂತ. ಯಾಕಂದ್ರೆ ಲೋನು ನೋಡಿ ಇಲ್ಲಿದೆ, ಬ್ಯಾಂಕ್ ಲೋನ್ 3,20,000 ಇತ್ತು 2017 ಅಲ್ಲಿ. 2018 ಬರೋಷ್ಟೊತ್ತಿಗೆ 80,000 ಹೆಂಗ ಆಗ್ಬಿಡುತ್ತೆ? ರೀಪೇಮೆಂಟ್ ಮಾಡಿರ್ತೀವಿ, ಬ್ಯಾಂಕ್ಗೆ ರೀಪೇಮೆಂಟ್ ಮಾಡಿರ್ತೀವಿ. ಸೊ ದಾಟ್ಸ್ ವೈ ದ ಡಿಫರೆನ್ಸ್ ಬಿಟ್ವೀನ್ 3,20,000 and 80,000 ವಿ ಆರ್ ಟೇಕ್ ಇನ್ ಟು ಕನ್ಸಿಡರೇಷನ್ ಆಸ್ ರೀಪೇಮೆಂಟ್ ಆಫ್ ಲೋನ್. ಇದ್ರ ಜೊತೆಗೆ ನೀವು ಇನ್ನೆರಡು ತಗೋಬೇಕು. ದಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್, ದೆನ್ ಡಿವಿಡೆಂಡ್ ಪೇಡ್ ಡ್ಯೂರಿಂಗ್ ದ ಇಯರ್. 84,000 70,000 ಅಲ್ಲಿ ತಗೊಂಡಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ಒಂದು ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ರೀಪೇಮೆಂಟ್ ಆಫ್ ಲೋನ್, ಇನ್ಕಮ್ ಟ್ಯಾಕ್ಸ್ ಪೇಡ್ 70,000, ಡಿವಿಡೆಂಡ್ ಪೇಡ್ 84,000. ದ ಟ್ಯಾಲಿ 4,69,000. ಟ್ಯಾಲಿ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ 4,69,000 rupees, my dears. This is the way of solving problem. This is the way of solving problem. That is 2000, I think 18 2000 ಯಾವ ಇಯರ್ ಇದು? 18. 2018 14 ಮಾರ್ಕ್ಸ್. 2014 ಆಗಿದೆ, 18 ಆಗಿದೆ, ರೈಟ್. 19 ಆಲ್ಸೋ ಸಾಲ್ವ್ ಮಾಡಿದೀರಾ ನೋಡಿ. 2017 ಆಲ್ರೆಡಿ ನೀವು ಸಾಲ್ವ್ ಮಾಡಿದೀರಾ. 2017 ನೀವು ಆಲ್ರೆಡಿ ಸಾಲ್ವ್ ಮಾಡಿದೀರಾ. 2017 14 ಮಾರ್ಕ್ಸ್ ಸಾಲ್ವ್ ಮಾಡಿದೀರಾ. ದೆನ್ ನಾನು ಅದನ್ನ ಸಾಲ್ವ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಅಗೇನ್ ನೆಕ್ಸ್ಟ್ ಕ್ವಶನ್ ಯಾವ್ದು ನಿಮ್ಗಿದೆ ಅಂದ್ರೆ, ಸೊ 2015 ಕ್ವಶನ್ ಪೇಪರ್ ನೋಡ್ಕೋಬೇಕು ಮೈ ಡಿಯರ್ಸ್. 2015 ಕ್ವಶನ್ ಪೇಪರ್ ನ ನೀವು ಸಾಲ್ವ್ ಮಾಡಬೇಕು. 2015
ಕ್ವಶನ್ ಪೇಪರ್ ನ ನೀವು ಸಾಲ್ವ್ ಮಾಡಬೇಕು. ಏನ್ ಇನ್ಫಾರ್ಮೇಶನ್ ಇದೆ 2015 ಅಲ್ಲಿ ಆ ಪ್ರಾಬ್ಲಮ್ ನ ನೋಡ್ಕೊಂಡು ನೀವೇ ಸಾಲ್ವ್ ಮಾಡಬೇಕು. ಫಾರ್ ಮೋರ್ ಡೀಟೇಲ್ಸ್ ಏನಾದ್ರೂ ಡೌಟ್ಸ್ ಬಂದ್ರೆ ನನಗೆ ಕಾಲ್ ಮಾಡಬೇಕು. ಡೌಟ್ಸ್ ಬಂದ್ರೆ ನನಗೆ ಕಾಲ್ ಮಾಡಿ. ಬಟ್ 2015 ಕ್ವಶನ್ ಪೇಪರ್ ನ ನೀವು ಸಾಲ್ವ್ ಮಾಡಿದ್ರೆ 14, 15, 16, 17, 18, 19 ಕ್ವಶನ್ ಪೇಪರ್ಸ್ ಕ್ಲಿಯರ್ ಆಗುತ್ತೆ. 19 ಕ್ವಶನ್ ಪೇಪರ್ಸ್ ಕ್ಲಿಯರ್ ಆಗುತ್ತೆ. 2015 ಒಂದು ನಿಮಗೆ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. 2015 ಮೈ ಡಿಯರ್ ಸ್ಟೂಡೆಂಟ್ಸ್, ಹಾಗೆ ಜ್ಞಾಪಕ ಇಟ್ಕೊಳ್ಳಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಮ ಲಕ್ ಚೆನ್ನಾಗಿದ್ರೆ 14 ಮಾರ್ಕ್ಸ್ 2 ಕ್ವಶನ್ಸ್ ಅರೈಸ್ ಆಗ್ತಿದೆ. ನೋಡಿದೀರಾ ಕ್ವಶನ್ ಪೇಪರ್ ಅಲ್ಲೇ? ವೇಟ್ ಎ ಮಿನಿಟ್.